ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಇದು ಕಾಂಗ್ರೆಸ್ಸಿನಲ್ಲಿ ನಡೆದಂಥ ಘಟನೆ. ಅದು ರಾಹುಲ್ ಗಾಂಧಿಯವರಿಗೆ ಸಂಬಂಧಪಟ್ಟಂಥ ವಿಚಾರ. ರಾಹುಲ್ ಗಾಂಧಿಯವರು ಭಾರತ್ ಜೋಡೋ ಯಾತ್ರೆಗೆ ಹೋದಂಥ ಸಂದರ್ಭದಲ್ಲಿ ಎರಡು ಹಂತದಲ್ಲಿ ಮಾಡಿದರು. ಒಂದು ಸಲ ಭಾರತ್ ಜೋಡೋ ಯಾತ್ರೆ ಅಂತ ಮಾಡಿದರು, ಎರಡನೇ ಸಲ ಅದನ್ನು ಏಕತಾ ಯಾತ್ರೆ ಅಂತ ಹೆಸರಿಟ್ಟರು. ಹೀಗೆ ಮಾಡಿದಂಥ ಸಂದರ್ಭದಲ್ಲಿ ಇವರ ಜೊತೆ ಪಾದಯಾತ್ರೆ ಮಾಡಿದವರು ಒಂದಿಲ್ಲ ಒಂದು ವಿವಾದದಲ್ಲಿ ಸಿಲುಕಿ ಹಾಕಿಕೊಳ್ಳಿರುವುದನ್ನು ಇಲ್ಲಿವರೆಗೂ ನೀವು ಗಮನಿಸಿದ್ದೀರಿ. ಈಗ ಅದಕ್ಕಿಂತ ರಣಭೀಕರವಾದಂಥ ಘಟನೆ ನಡೆದಿದೆ, ಭೀಭತ್ಸವಾದಂಥ ಘಟನೆ ನಡೆದಿದೆ. ಕಾಂಗ್ರೆಸ್ಸಿನೊಳಗಡೆ ಏನೆಲ್ಲ ಆಗ್ತವೆ ಅಂತ ನಿಜಕ್ಕೂ ಅಚ್ಚರಿಯಾಗತ್ತೆ. ಹರಿಯಾಣದಲ್ಲಿ ನಡೆದದ್ದು. ಹರಿಯಾಣದ ಬಸ್ ಸ್ಟ್ಯಾಂಡ್ ಇದೆ, ಅಲ್ಲಿ ರೋಹಟಕ್ ಸಂಪ್ಲಾ ಅಂತ ಊರ ಹೆಸರು. ಆ ಸಂಪ್ಲಾ ಅನ್ನೋ ಊರಲ್ಲಿ ಒಂದು ದೊಡ್ಡ ಸೂಟ್ ಕೇಸ್ ಬಸ್ ಸ್ಟ್ಯಾಂಡ್ನಲ್ಲಿ. ಸೂಟ್ ಕೇಸ್ ಬಾಯಿ ತರಿತಾರೆ ಅದರದ್ದು. ತೆಗೆದ ತಕ್ಷಣ ಒಳಗಡೆ ನೋಡಿದರೆ ಒಂದು ಯುವತಿಯ ರುಂಡ, ಅದಕ್ಕೆ ಸ್ಕಾರ್ಫ್ ಕಟ್ಟಲಾಗಿದೆ, ಕೆಳಗಡೆ ದೇಹದ ಭಾಗಗಳನ್ನು ಅದಕ್ಕೆ ಜೋಡಿಸಲಾಗಿದೆ. ಕೊಲೆ ಮಾಡಿ ಸೂಟ್ ಕೇಸ್ನಲ್ಲೇ ಇಟ್ಟಿದ್ದಾರೆ. ಯಾವ ಯುವತಿಯ ಈ ಶರೀರ ಇದು ಅಂತ ಪೊಲೀಸರು ತನಿಖೆ ನಡೆಸುವ ಸಂದರ್ಭದಲ್ಲಿ ತಕ್ಷಣ ಮಾಹಿತಿ ಬಂದದ್ದು ರಾಹುಲ್ ಗಾಂಧಿ ಜೊತೆ ಈಕೆ ಇದ್ದರು ಅಂತ. ಇದ್ದಕ್ಕಿದ್ದ ಹಾಗೆ ಬೆಚ್ಚಿ ಬೀಳ್ತಾರೆ ಕಾಂಗ್ರೆಸ್ನಲ್ಲಿ. ಕಾಂಗ್ರೆಸ್ಸಿನ ಕಾರ್ಯಕರ್ತೆಯ ಕೊಲೆ. ಆಕೆ ಹೆಸರು ಹಿಮಾನಿ ನರ್ವಾಲ್ ಅಂತ. ಈ ಹಿಮಾನಿ ನರ್ವಾಲ್ ರಾಹುಲ್ ಗಾಂಧಿಗೆ ತುಂಬ ಆಪ್ತರಾದವರು ಮಾತ್ರ ಈ ರೀತಿ ಭಾರತ್ ಜೋಡೋ ಯಾತ್ರೆಯಲ್ಲಿ ರಾಹುಲ್ ಗಾಂಧಿಯವರ ಪಕ್ಕದಲ್ಲಿ ಹೆಜ್ಜೆ ಹಾಕಲಿಕ್ಕೆ ಸಾಧ್ಯ ಆಗ್ತಾ ಇರೋದು. ಯಾವಾಗ ಈಕೆ ಕೊಲೆ ಆಗಿದೆ ಅಂತ ಗೊತ್ತಾಗತ್ತೋ, ಈಕೆಯ ತಾಯಿ ಸವಿತಾ ಅವರು ಕಂಪ್ಲೇಂಟ್ ಮಾಡ್ತಾರೆ, ಇದು ಕಾಂಗ್ರೆಸ್ಸಿನವರೇ ಮಾಡಿರುವಂಥ ಕೊಲೆ, ಇದು ದ್ವೇಷ ಸಾಧಿಸಲು ಈ ರೀತಿ ಕೊಲೆ ಮಾಡಿದ್ದಾರೆ, ಇದರ ಕುರಿತು ತನಿಖೆ ಆಗಬೇಕು ಅಂತ. ಪೊಲೀಸರು ಈಗ ಕೇಸನ್ನು ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ಸಿನ ಯಾರು ಇವರ ಕೊಲೆಯನ್ನು ಮಾಡಿರ್ಬೋದು ಅನ್ನೋದ್ರ ಕುರಿತು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಏಕೆಂದರೆ ಸ್ವತಃ ತಾಯಿಯೇ ಕಾಂಗ್ರೆಸ್ಸಿನ ಕಾರ್ಯಕರ್ತರಿಂದ ಆಗಿರುವಂಥ ಕೊಲೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಈ ಹಿಮಾನಿ ನರ್ವಾಲ್ ಅಂತೇನು ಯಾವ ಯುವತಿಯ ಕೊಲೆ ಆಗಿದೆಯಲ್ಲ, ಈಕೆ ಕೂಡ ಕಾಂಗ್ರೆಸ್ ಕಾರ್ಯಕರ್ತೆಯೇ. ಆದ್ದರಿಂದ ಈಕೆ ಐತಿಹ್ಯವನ್ನು ಈಗ ಪರಿಶೀಲಿಸಿ ನೋಡಬೇಕಾಗತ್ತೆ, ಜೊತೆಗಿರುವಂಥ ವ್ಯಕ್ತಿಗಳನ್ನು ನೋಡಬೇಕಾಗತ್ತೆ. ಇಷ್ಟರಲ್ಲಿ ಇದರ ಮಾಹಿತಿ ಬರಲಿದೆ. ಬಟ್ ನನಗೆ ಈ ತಕ್ಷಣದಲ್ಲಿ ನೆನಪಾಗಿದ್ದು ಡಿಸೆಂಬರ್ 5, 2006ರಲ್ಲಿ ಇದೇ ರಾಹುಲ್ ಗಾಂಧಿ ಮತ್ತು ಈತನ ಪಟಾಲಂ ಒಬ್ಬ ಯುವತಿಯ ಕೊಲೆ ಮಾಡಿದ್ದಾರೆ ಎನ್ನುವಂಥ ಒಂದು ಪ್ರಕರಣದ ಕುರಿತಾದಂಥ ಮಾಹಿತಿ ನೆನಪಾಗಿದ್ದು. ಈಗ ಸುಕನ್ಯಾದೇವಿ ಮರ್ಡರ್ ಕೇಸ್ ಅಂತ ಸುಮ್ಮನೆ ಗೂಗಲ್ಗೆ ಹೋಗಿ ಹಾಕಿ ನೀವು, ಒಂದಕ್ಕಿಂತ ಒಂದು ರಣಭೀಕರವಾದಂಥ ವಿಷಯಗಳು ಅದರಲ್ಲಿ ಹೊರಗಡೆ ಬರ್ತವೆ. ಅಲ್ಲಿಗೆ ರಾಹುಲ್ ಗಾಂಧಿ ಅನ್ನುವಂಥ ವ್ಯಕ್ತಿ ಎಷ್ಟು ಸಾಚಾ ಇರಬಹುದು ಮತ್ತು ಈತನ ಪಟಾಲಂ ಎಂಥ ದುಷ್ಕರ್ಮಿಗಳಾಗಿರಬಹುದು ಎನ್ನುವುದರ ಕಲ್ಪನೆ ಬರುತ್ತೆ ನಿಮಗೆ. ಈ ಸುಕನ್ಯಾದೇವಿ ಇದ್ದಾರಲ್ಲ, ಸುಕನ್ಯಾದೇವಿ IBನಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗಲಿಕ್ಕೆ ಹೋಗಿರ್ತಾರೆ. ಡಿಸೆಂಬರ್ 5, 2006 ಸಂಜೆ 8-8:30 ಸುಮಾರಿಗೆ ಅಮೇಠಿಯ ಹೊರಭಾಗದಲ್ಲಿರುವಂಥ ಸರ್ಕಾರಿ ಅತಿಥಿ ಗೃಹ. ರಾಹುಲ್ ಗಾಂಧಿಯ ಜೊತೆ 8 ಜನ ಸ್ನೇಹಿತರು ಇರ್ತಾರೆ. ಎಲ್ಲರೂ ಪಾನಮತ್ತರಾಗಿರ್ತಾರೆ. ಈಕೆಯ ತಂದೆ ತಾಯಿ ಕೂಡ ಕಾಂಗ್ರೆಸ್ ಕಾರ್ಯಕರ್ತರೆ. ಯಾರು? ಈ ಸುಕನ್ಯಾದೇವಿಯ ತಂದೆ ತಾಯಿ. ಯಾವಾಗ ಒಂದು ಯುವತಿ ಬಂದಿದ್ದಾಳೆ ಅಂದ್ಕೊಂಡು ಒಳಗಡೆ ಕರ್ಸ್ಕೋತಾರೆ. ಪಾನಮತ್ತರಾದಂಥ ಒಬ್ಬರಿಗಿಂತ ಒಬ್ಬರು ಈಕೆಯ ಮೇಲೆ ಅತ್ಯಾಚಾರ ನಡೆಸ್ತಾರೆ. ಸಾಮೂಹಿಕವಾದ ಅತ್ಯಾಚಾರ ನಡೆಯುತ್ತೆ, ಗ್ಯಾಂಗ್ ರೇಪ್ ನಡೆಯುತ್ತೆ. ಆಕೆ ರಾಹುಲ್ ಗಾಂಧಿಯ ಪಕ್ಕ ಅಪ್ಪಟ ಅಭಿಮಾನಿ. ಅವ್ರ ಜೊತೆ ಒಂದು ಸಲ ಭೇಟಿ ಆಗಬೇಕು ಅಂತ ಬಂದಂಥ ಪಾಪ ಯುವತಿ ಆಕೆ. ಯಾವಾಗ ಈ ಘಟನಾವಳಿ ನಡೆಯುತ್ತೆ, ಅವರ ತಂದೆ ತಾಯಿ ನೇರವಾಗಿ ಸೋನಿಯಾ ಗಾಂಧಿ ಹತ್ರ ಹೋಗ್ತಾರೆ. ಹೋಗಿ ಈ ರೀತಿ ನನ್ನ ಮಗಳಿಗೆ ರೇಪ್ ಮಾಡಿ ಮರ್ಡರ್ ಮಾಡಿದ್ದಾರೆ ಅಂತ ಹೇಳಿದ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಇದನ್ನು ಗಂಭೀರವಾಗಿ ಪರಿಗಣಿಸೋದೇ ಇಲ್ಲ. ಈ ವಿಷಯ ಅಲ್ಲಿ ಒಬ್ಬ ಸ್ಥಳೀಯ TV ಕ್ಯಾಮ್ರಾಮ್ಯಾನಿಗೆ ಗೊತ್ತಾಗುತ್ತೆ ಮತ್ತು ಒಬ್ಬ ವರದಿಗಾರಿಗೆ ಗೊತ್ತಾಗುತ್ತೆ. ಆತ ಇದನ್ನು ಸ್ಫೋಟಗೊಳಿಸ್ತಾರೆ. ರಾಹುಲ್ ಗಾಂಧಿ ಪಟಾಲಂ ಯಾವ ರೀತಿಯಾದಂಥ ಭೀಭತ್ಸವಾದಂಥ ಸಾಮೂಹಿಕ ಅತ್ಯಾಚಾರ ಕೊಲೆ ಮಾಡಿದ್ದಾರೆ ಅಂತ. ಅದಾದ ಮೇಲೆ ಯಾವಾಗ ಸ್ಫೋಟ ಆಗುತ್ತೋ ಈ ಸುದ್ದಿ, ಅದಾದ ಮೇಲೆ ಆ ಸುದ್ದಿ ಮಾಡಿದಂಥ ವರದಿಗಾರ ನಾಪತ್ತೆ ಆಗ್ತಾನೆ, ಜೊತೆಗೆ ಕ್ಯಾಮ್ರಾಮನ್ ಇಲ್ಲ ಆಗ್ತಾನೆ. ಯಾವ ತಂದೆ ತಾಯಿ ಈ ರಾಹುಲ್ ಗಾಂಧಿಯ ವಿರುದ್ಧವಾಗಿ ಕಂಪ್ಲೇಂಟ್ ಮಾಡಲಿಕ್ಕೆ ಹೋಗಿದ್ರು, ಆ ತಂದೆ ತಾಯಿ ಊರು ಬಿಟ್ಟು ಹೊರಟು ಹೋಗ್ತಾರೆ. ಅವರ ಕುರಿತಾದಂಥ ಯಾವುದೇ ಮಾಹಿತಿ ಹೊರಗಡೆನೆ ಬರೋದಿಲ್ಲ. ಕೋರ್ಟಿಗೆ ಮೊರೆ ಹೋಗಲಾಗತ್ತೆ, ಯಾವುದೇ ರೀತಿಯ ನ್ಯಾಯ ಸಿಗೋದಿಲ್ಲ. ಕಾಂಗ್ರೆಸ್ಸಿನಲ್ಲಿ ಯಾವ್ಯಾವ ರೀತಿಯ ಘಟನೆಗಳು ನಡೀತಾವಂತೆ ನೋಡಿ. ಅಸ್ಸಾಮಿನ ಒಬ್ಬ ಯುವತಿ ಯುವ ಕಾಂಗ್ರೆಸ್ಸಿನ ಶ್ರೀನಿವಾಸ್ ಅವರ ಮೇಲೆ ಮಾಡಿದಂಥ ಆರೋಪವನ್ನು ಈ ಕ್ಷಣದಲ್ಲಿ ನೀವು ನೆನಪು ಮಾಡ್ಕೋಬೇಕು.
ರಾಹುಲ್ ಗಾಂಧಿ ಮೇಲ್ನೋಟಕ್ಕೆ ಸಾಚಾಗಿ ಕಾಣುವ ವ್ಯಕ್ತಿ ಏನೆಲ್ಲ ಮಾಡಿರಬಹುದು ಅನ್ನುವುದಕ್ಕೆ ಸಣ್ಣದಾದಂಥ ಒಂದು ಪಕ್ಷಿ ನೋಟವನ್ನು ನಿಮಗೆ ಕೊಟ್ಟೆ. ನಿನ್ನೆ ಒಂದು ಸಭೆ ಮಾಡಿದರು ರಾಹುಲ್ ಗಾಂಧಿ. ಹೊಸ ಭವನವನ್ನು ಕಟ್ಟಿದ್ದಾರೆ. ಇವು ಕಾಂಗ್ರೆಸ್ಸಿನ 16 ವರ್ಷಗಳಿಂದ ನಿರಂತರವಾಗಿ ಕಟ್ಟಿದಂಥ ಒಂದು ಭವ್ಯವಾದಂಥ ಭವನ ದಿಲ್ಲಿಯಲ್ಲಿ ಕೇಂದ್ರ ಕಚೇರಿ, ಅದರ ಹೆಸರು ಇಂದಿರಾ ಭವನ. ಕಾಂಗ್ರೆಸ್ಸನ್ನು ಮಾಡಿದ್ದು ಬೆಳೆಸಿದ್ದು ಕಾಂಗ್ರೆಸ್ ಈ ಹಂತಕ್ಕೆ ಬರಲಿಕ್ಕೆ ಇಂದಿರಾ ಗಾಂಧಿಯೇ ಕಾರಣ ಅಂತ ಸಾರ್ವಜನಿಕವಾಗಿ ಸಾರ್ವತ್ರಿಕವಾಗಿ ಉಳಿಲಿ ಅನ್ನುವಂಥ ಕಾರಣಕ್ಕೋಸ್ಕರ ಅವರ ಹೆಸರನ್ನು, ಇವರ ಅಜ್ಜಿ ಹೆಸರನ್ನು ಅದಕ್ಕೆ ಇಡಲಾಗಿದೆ. ಇಂದಿರಾ ಭವನದಲ್ಲಿ ಕೇರಳದ ಕಾಂಗ್ರೆಸ್ಸಿಗರ ಒಂದು ಸಭೆ. ಇದರಲ್ಲಿ ಅಲ್ಲಿಯ ರಾಜ್ಯಾಧ್ಯಕ್ಷ ಇದ್ದರು, ಕೇರಳದ KR ಸುಧಾಕರನ್ ಇದ್ದರು, ಅಲ್ಲಿಯ ಸಂಸದ ಇದ್ದರು, ಪ್ರಿಯಾಂಕಾ ವಾಡ್ರಾ ಅವರಿದ್ದರು, ಜೊತೆಗೆ KPCC ಅಧ್ಯಕ್ಷರಲ್ಲದೆ KC ವೇಣುಗೋಪಾಲ್ ಇದ್ದರು. KC ವೇಣುಗೋಪಾಲ್ ಇರಲೇಬೇಕು, ರಾಹುಲ್ ಗಾಂಧಿ ಇದ್ದಲ್ಲಿ KC ವೇಣುಗೋಪಾಲ್ ಇರಬೇಕು, ಜೊತೆಗೆ ಆತ ಮಲಯಾಳಿ ಕೂಡ. ಇವರ ಸಮ್ಮುಖದಲ್ಲಿ ಸಭೆ ನಡೆಯುತ್ತೆ. ರಾಹುಲ್ ಗಾಂಧಿ ಫರ್ಮಾನ ಹೊರಡಿಸ್ತಾರೆ. ಏನಂತ? ನಾವು ಬಹಳ ಒಗ್ಗಟ್ಟಾಗಿದ್ದೇವೆ, ಕೇರಳದಲ್ಲಿ ನಮ್ಮ ಮಧ್ಯೆ ಯಾವುದೇ ರೀತಿಯಾದಂಥ ಭಿನ್ನಾಭಿಪ್ರಾಯ ಇಲ್ಲ, ಈ ರೀತಿ ಭಿನ್ನಾಭಿಪ್ರಾಯ ಇದೆ ಅಂತ ವದಂತಿಯನ್ನು ಹರಡಿಸಲಾಗ್ತಾ ಇದೆ. ಈ ರೀತಿ ಹೇಳಿದವರು ಯಾರು ನಿಮಗೆ? ಶಶಿ ತರೂರ್ ಇತ್ತೀಚೆಗೆ ಹೇಳಿದರು. ಏನಂತ? ಕೇರಳದ ಕಾಂಗ್ರೆಸ್ಸಿನಲ್ಲಿ ಒಗ್ಗಟ್ಟಿಲ್ಲ, ನಾವು ಒಗ್ಗಟ್ಟಿನಿಂದ ಹೋರಾಟ ಮಾಡದೆ ಹೋದರೆ 2026ರ ಚುನಾವಣೆಯ ಸಂದರ್ಭದಲ್ಲಿ ಮತ್ತೆ ವಿಪಕ್ಷದಲ್ಲಿ ಕೂಡಬೇಕಾದಂಥ ಅನಿವಾರ್ಯತೆ ಬರುತ್ತೆ. ಈಗಾಗಲೇ 2 ಸಲ ಪಿಣರಾಯಿ ವಿಜಯನ್ ಸರ್ಕಾರ ಆಗೋಗಿದೆ, 3ನೇ ಸಲ ಅದಕ್ಕೆ ಆಸ್ಪದ ಕೊಡಬಾರ್ದು ಅಂದರೆ ಈಗಿನಿಂದನೇ ಗ್ರೌಂಡ್ ಲೆವೆಲಲ್ಲಿ ಕೆಲಸ ಮಾಡಬೇಕು. ಈಗ ಅಲ್ಲೇನು ಅಭಿಪ್ರಾಯ ವ್ಯತ್ಯಾಸದಲ್ಲಿ ಎಲ್ಲರೂ ಒಂದೊಂದು ಕಡೆ ಮುಖ ಮಾಡಿಕೊಂಡು ಓಡಾಡ್ತಾ ಇದ್ದಾರೋ ಅವರೆಲ್ಲರನ್ನ ಒಗ್ಗೂಡಿಸುವಂಥ ಸಮನ್ವಯದ ಕೆಲಸವನ್ನು ಮಾಡಬೇಕು ಹೈಕಮಾಂಡು ಅನ್ನುವಂಥ ಮಾತನ್ನು ಹೇಳಿದರು. ಒಂದು ವೇಳೆ ನೀವು ಹೀಗೆ ಮಾಡುವುದಿಲ್ಲ ಅಂತ ಆದರೆ ನಮ್ಮ ದಾರಿಯನ್ನು ನಾವು ನೋಡಬೇಕಾಗತ್ತೆ ಅನ್ನುವಂಥ ಮಾತನ್ನು ಶಶಿ ತರೂರ್ ಹೇಳಿದರು. ಈ ಸಭೆಯಲ್ಲಿ ಶಶಿ ತರೂರ್ ಕೂಡ ಉಪಸ್ಥಿತರಿದ್ದರು ಅನ್ನೋದನ್ನು ಮರಿಬಾರ್ದು ನೀವು. 4ನೇ ಬಾರಿಯ ಸಂಸದ ಅವರು ತಿರುವನಂತಪುರಂನಿಂದ. ಆಮೇಲೆ ಹಳೆಯ ಲೀಡ್ರು ಕಾಂಗ್ರೆಸ್ಸಲ್ಲಿ, ನಿಜಕ್ಕೂ ಒಂದು ಸ್ವಲ್ಪ ವಿವೇಕ ಇರುವಂಥ, ವಿವೇಚನೆ ಇರುವಂಥ, ತೂಕದ ಮಾತಾಡುವಂಥ ವ್ಯಕ್ತಿ. ಆದರೆ ಕಾಂಗ್ರೆಸ್ಸಿನಲ್ಲಿದ್ದಾರೆ. ಇವರ ಹಿಂದೆ ಚಾರಿತ್ರ್ಯದ ಬಗ್ಗೆ ಭಾಳಷ್ಟು ವಿಚಾರಗಳಿದ್ದಾವೆ, ಅವರ ಪತ್ನಿಯ ಸಾವಿನ ಬಗ್ಗೆ. ಅದ್ರ ಬಗ್ಗೆ ಈಗ ಚರ್ಚೆ ಬೇಡ. ಆದರೆ ಕೇರಳದ ಕಾಂಗ್ರೆಸ್ಸಿನ ಚುನಾವಣೆಯ ಸಂದರ್ಭದಲ್ಲಿ ಈತ ಹೇಳಿದ ಮಾತಿನಲ್ಲಿ ಎಳ್ಳಷ್ಟು ಏನೂ ತಪ್ಪಿರಲಿಲ್ಲ. ಆದರೆ ರಾಹುಲ್ ಗಾಂಧಿ ಈ ರೀತಿ ಯಾರಾದರೂ ಹೇಳ್ತಾರೆ ಅಂದರೆ ಅವ್ರನ್ನ ಒಂದು RSS ಏಜೆಂಟು ಅಂತಾರೆ, ಇಲ್ಲರ BJP ಅವರು ಹೇಳಿಕೊಡಿಸಿ ಈ ಮಾತನ್ನು ಹೇಳಿದ್ದಾರೆ ಅಂತಾರೆ. ಅದಕ್ಕೆ ಪೂರಕವಾಗಿ ಈ ಶಶಿ ತರೂರ್ ಏನು ಮಾಡ್ತಾರೆ? ನರೇಂದ್ರ ಮೋದಿ ಅವರ ವಿದೇಶಿ ಯಾತ್ರೆಯನ್ನು ಹೊಗಳ್ತಾರೆ, ಪಿಯೂಷ್ ಗೋಯಲ್ ಅವ್ರ ಜೊತೆ ಒಂದು ಸೆಲ್ಫಿ ತಕ್ಕೋತಾರೆ. ಅಂದರೆ ಕೆಳಗೆ ಬುಡಕ್ಕೆ ಇನ್ನೊಂಚೂರು ಬೆಂಕಿ ಬೀಳ್ಬೇಕು ರಾಹುಲ್ ಗಾಂಧಿ, ಆ ರೀತಿ ಮಾಡ್ತಾರೆ. ಇದಾದ ಮೇಲೆ ರಾಹುಲ್ ಗಾಂಧಿ ಸಭೆಯನ್ನು ಮಾಡಿ, ಇಲ್ಲ ನಾವೆಲ್ಲ ಒಗ್ಗಟ್ಟಲ್ಲಿದ್ದೇವೆ, ಈ ಬಾರಿಯ ಚುನಾವಣೆಯಲ್ಲಿ ಗೆಲ್ಲೋದು ಕಷ್ಟ, ಯಾರೂ ತಮ್ಮ ಅಭಿಪ್ರಾಯಗಳನ್ನು ಹೊರಗಡೆ ವ್ಯಕ್ತಪಡಿಸಬಾರದು. ಅಲ್ಲ ಸ್ವಾಮಿ, ಅಭಿಪ್ರಾಯ ವ್ಯತ್ಯಾಸ ಇಲ್ಲ ಅಂತ ಹೇಳಿದ ಮೇಲೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಅಂತ ಯಾಕೆ ಹೇಳ್ತಾ ಇದ್ದೀರಾ? ಹೇಳಬೇಕಾದ ಪ್ರಶ್ನೆ ಇಲ್ವಲ್ಲ, ಎಲ್ಲರೂ ಒಗ್ಗಟ್ಟಾಗಿದ್ದೀರ. ಅದಾದಮೇಲೆ ಫೇಸ್ಬುಕ್ನಲ್ಲಿ ಟೀಮ್ ಕೇರಳ ಕಾಂಗ್ರೆಸ್ ಅಂತ ಎಲ್ಲ ಕಡೆ ಹ್ಯಾಶ್ಟ್ಯಾಗ್ ಹಾಕಿ ಇವರಿಗೆ ಪರೋಕ್ಷವಾಗಿ ಚಾಟಿ ಏಟು ಬೀಸುವಂಥ ಶಶಿ ತರೂರ್ಗೆ ಕೆಲಸವನ್ನು ರಾಹುಲ್ ಗಾಂಧಿ ಮಾಡ್ತಾರೆ. ರಾಹುಲ್ ಗಾಂಧಿದೊಂದು ವೈಶಿಷ್ಟ್ಯ ಇದೆ. ಏನು ವೈಶಿಷ್ಟ್ಯ ಅಂದರೆ, ಯಾರು ಒಳ್ಳೆಯದನ್ನು ಈತನಿಗೆ ಹೇಳ್ತಾರೋ ಅವರನ್ನು ಪಕ್ಷದಿಂದ ಹೊರಗೆ ಹಾಕ್ತಾರೆ, ಇಲ್ಲಾದರೆ ಅವ್ರನ್ನ ಸಪ್ರೆಸ್ ಮಾಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಬಂದಿದ್ದಾರೆ. ಇವತ್ತು ಕಾಂಗ್ರೆಸ್ ಮುಕ್ತ ಭಾರತ ಆಗಲಿಕ್ಕೆ ಅದರಲ್ಲಿ ಅತೀ ದೊಡ್ಡ ಕೊಡುಗೆ ಯಾರ್ದಾದರೂ ಇದ್ದರೆ ಅದು ಕೇವಲ ಮತ್ತು ಕೇವಲ ರಾಹುಲ್ ಗಾಂಧಿ ಅವ್ರದ್ದು. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಮಾತಾಡ್ತೇನೆ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.